ಸೊ ಗಾಯ್ಸ್ ನಾನು ಶೂಟಿಂಗ್ ರೆಡಿ ಆಗಿದ್ದೀನಿ. ಲೈಕ್ ಲುಕ್ಸ್ ಗುಡ್, ನಾಟ್ ದ್ಯಾಟ್ ಬ್ಯಾಡ್. ಹೇ ಗಾಯ್ಸ್, ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಅಮೂಲ್ಯ. ಸೊ ಇವತ್ತು ನಾನು ಬಿಹೈಂಡ್ ದ ಸೀನ್ಸ್ ತೋರಿಸ್ತೀನಿ, ನಾ ಒಂದು ಸಾಂಗ್ ಮಾಡಬೇಕಾದ್ರೆ ಏನೇನು ಮಾಡ್ತೀನಿ ಎಲ್ಲ ಅಂಥೇಳಿ. ಸೊ ಇವತ್ತು ನಾನು ರೆಕಾರ್ಡ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಏನಾಗಿದ್ದು ಗೊತ್ತೇ, ನಾನು ಬ್ಯಾಕ್ ಸಮ್ 3-4 ಡೇಸ ನಾನು ಬೀಟ್ ಮಾಡಿದ್ದೆ ನನ್ನ ಸೆಕೆಂಡ್ ಸಾಂಗಿಗೆ. ಅದು ನಂಗೆ ಅದಷ್ಟು ಹೋಗಾತಿದ್ದಿಲ್ಲ, ಲೈಕ್ ಅದು ವೈಬ್ ಕೊಡಾತಿದ್ದಿಲ್ಲ. ನಾ ಯಾವ ಟಾಪಿಕ್ ಮೇಲೆ ಮಾತಾಡತ್ತೀನಿ, ರ್ಯಾಪ್ ಮಾಡತ್ತೀನಿ, ಅದು ಫೀಲ್ ಕೊಡಾತಿದ್ದಿಲ್ಲ. ಅದು ನಿನ್ನೆ ರಾತ್ರಿ ನಾ ಇನ್ನೊಂದು ಸತಿ ನೋಡತ್ತಿದ್ದು ಮನಸ್ಸಿಗೆ ಒಪ್ಪಲಿಲ್ಲ ನಂಗೆ. ಭಾಳ ಆಯ್ತು ಬೀಟ ಬೇರೆ ಮಾಡಿಬಿಡೋಣ ಅಂತೇಳಿ ನಿನ್ನೆ ಮತ್ತೆ ಕೂತ್ಕೊಂಡು ರಾತ್ರಿ ಬೀಟ್ ಮಾಡಿದೆ ನಾನು. ಈಗ ಮತ್ತೆ ನಿನ್ನೆ ಬೀಟ್ ಮಾಡಿದೆ. ಇವತ್ತು ನಿನ್ನೆ ರಾತ್ರಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದೆ ಬೀಟ್ ಮೇಲೆ. ಮತ್ತು ಇವತ್ತು ಬೆಳಿಗ್ಗೆಯಿಂದ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ನಾನು ಆ ಬೀಟ್ ಮೇಲೆ ಫ್ಲೋ ಬಂದು ನಂಗೆ ಸಿಗ್ತದೆ, ನಂಗೆ ಇಷ್ಟ ಆಯ್ತು. ಮತ್ತು ಈಗ ಮಧ್ಯಾಹ್ನ ಆಗೈತಿ. ಶಿವಾನಿಗೆ ನಾನು ನಂದು ಹೇರ್ಸಿಗೆ ಬ್ರೈಡ್ಸ್ ಹಾಕ್ಲಿಕ್ಕೆ ಅಂತ ಹೇಳಿದ್ದಕ್ಕೆ ನಿನ್ನೆ ಫೋನ್ ಹಚ್ಚಿ ಹಾಕ್ತೇನೆ ಅಂದಾಳ. ಆಕೆ ಕಾಲೇಜಿಂದ ಬೇಗ ಬಂದಾಳು. ಸೊ ನಾನು ಬೇಗ ಹೋಗ್ಬೇಕೀಗ. ನಂದು ಕೂದಲ ಎಲ್ಲ ಫುಲ್ ಮೆಸ್ಸಿ ಆಗವ. ಸ್ವಲ್ಪ ಒಂದ್ಸತಿ ಬ್ರಷ್ ಮಾಡ್ಕೊಂಡೆ. ಆ್ಯಂಡ್ ನನ್ನ ಫ್ರೆಂಡ್ ಬರ್ತಿದ್ದಾಳೆ ಬಿದಾ. ಆ್ಯಂಡ್ ಆಕೆ ಎವ್ರಿ ಸಾಂಗ್ದಾಗ ಆಕೆ ನಂದು ಶೂಟ್ ಮಾಡ್ತಾಳೆ, ರ್ಯಾಪ್ ಸಾಂಗ್. ಆಕೆ ಕರೆಗೂ ಚಲೋ ಮಾಡ್ತಾಳೆ. ಸೊ ಈಗ ಜಲ್ದಿ ನಾನು ಇದನ್ನು ಇಟ್ಟಿದ್ದೇನೆ. ಆ್ಯಕ್ಚುಲಿ ಫೋನ್ದಾಗ ರೆಕಾರ್ಡ್ ಮಾಡ್ತಿದ್ದೇನೆ ನಂದು ರ್ಯಾಪ್ ಸಾಂಗ್. ಸ್ಟುಡಿಯೋಗೆ ಹೋಗೋದಿತ್ತು, ಬಟ್ ನಂಗೆ ಫೋನ್ದಾಗ ರೆಕಾರ್ಡ್ ಮಾಡ್ದು ಅನ್ಸಿದ್ದೆ. ನನ್ನ ಫ್ರೆಂಡ್ ಒಬ್ಬ ಇದ್ದಾರೆ ಡೆಸಿ ಅಂತ ಹೇಳಿ. ಆ್ಯಂಡ್ ಹೀ ಸೆಡ್ ಮೀ ಯು ಕ್ಯಾನ್ ಕಮ್ ಆ್ಯಂಡ್ ರೆಕಾರ್ಡ್. ಬಟ್ ನಾನು ಹೇಳಿದ್ದು ಅಂದಿದ್ದೆ ರೆಕಾರ್ಡ್ ಮಾಡ್ಲಿಕ್ಕೆ. ಬಟ್ ನಂಗೆ ಫೋನ್ದಾಗ ಮಾಡೋಣ ಅನ್ಸತ್ತೆ ಅಂಥೇಳಿ ಇದು ಮಾಡಿದೆ. ಲೈಕ್ ಫೋನ್ದಾಗೂ ಬರ್ತೈತಿ ರೆಕಾರ್ಡ್ ಮಾಡ್ಲಿಕ್ಕೆ, ಸ್ಟುಡಿಯೋ ಬೇಕಂತೇನಿಲ್ಲ ಅಂತ ಹೇಳಿ ಇತ್ತು. ಇದ್ರಾಗೂ ಲೈಕ್ ಚಲೋ ಆಗ್ತೈತಿ, ಅಂಥ ಪರಿನೂ ವರ್ಸ್ಟ್ ಆಗೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಫೋನ್ ಆ್ಯಂಡ್ ಎವ್ರಿಥಿಂಗ್. ಮತ್ತು ಅಷ್ಟಕ್ಕೆ ಸ್ವಲ್ಪ ಆ ಟೈಪ್ ಓಲ್ಡ್ ಫೋನ್ ಟೈಪ್ ಅದು ಆಡಿಯೋ. ಈಗ ನಾ ಇದು ತೊಗೊಂಡು ಒಂದು 3 months ಆಯ್ತು. ಇದು ಅಪ್ಡೇಟ್ ಇರ್ತೈತಿ ಫೋನ್, ಅಂಥ ಪರೇನು ಇರೋದಿಲ್ಲ. ಮೊದಲು ಹಳೆ ಫೋನ್ ಎಲ್ಲ ಹಂಗೆ ಇರ್ತಿದ್ವು ಅನಿಸ್ತೈತಿ. ಆ್ಯಂಡ್ ಸೊ ಐಮ್ ಗೋನ ರೆಕಾರ್ಡ್. ನಾನು ಬೀಟು ಇದ್ರಾಗ ಮಾಡಿದ್ದೇನೆ, ಬ್ಯಾಂಡ್ ಲ್ಯಾಬ್ ಆ್ಯಪ್ದಾಗ ನನ್ನ ಫೋನ್ದಾಗ ಮಾಡೇನೆ ಬೀಟ. ಮತ್ತು ರೆಕಾರ್ಡು ಇದ್ರಾಗ ಮಾಡತ್ತೇನೆ, ಶೂಟು ಇದ್ರಾಗ ಮಾಡ್ತೇನೆ. ಎವ್ರಿಥಿಂಗ್ ವಿಲ್ ಬಿ ಡನ್ ವಿತ್ ಮೈ ಫೋನ್ ಓನ್ಲಿ, ನೋ ಸ್ಟುಡಿಯೋ ಆರ್ ನಥಿಂಗ್. ನಾನು ಇದು ವಿಡಿಯೋ ಅಪ್ಲೋಡ್ ಮಾಡೋದು ಸಂಡೇ, ಇನ್ನೂ 1 ವೀಕ್ ಐತಿ. ಇವತ್ತು ನಾನು ರೆಕಾರ್ಡ್ ಮಾಡಿ, ನಾಳೆಗೆ 2 ದಿನ ಶೂಟ್ ಮಾಡಿ, ಆಮೇಲೆ 2 ದಿನ ರ್ಯಾಪ್ ಸಾಂಗ್ ಎಲ್ಲ ಎಡಿಟ್ ಮಾಡಿ, ಅದಾದಮೇಲೆ ಆಟ್ ದ ಲಾಸ್ಟ್ ಡೇ ಅಟ್ ಸಂಡೇ ಐಮ್ ಗೋನ ಅಪ್ಲೋಡ್ ಮೈ ರ್ಯಾಪ್ ಸಾಂಗ್. ಸೊ ಇಷ್ಟೆಲ್ಲ ಇದೆ. ಆ್ಯಂಡ್ ಐ ವುಡ್ ಕೀಪ್ ದ ಫೋನ್ ಹಿಯರ್. ಐ ವಿಲ್ ಪುಟ್ ಮೈ ಫೋನ್ ಹಿಯರ್ ಆ್ಯಂಡ್ ಐ ವಿಲ್ ರ್ಯಾಪ್ ಇನ್ ಫ್ರಂಟ್ ಆಫ್ ದಿಸ್. ಮತ್ತು ನನ್ನ ರೂಮು ಲೈಕ್ ಇಟ್ಸ್ ಪರ್ಫೆಕ್ಟ್, ಲೈಕ್ ಅಷ್ಟು ಎಕೋ ಏನೂ ಆಗೋದಿಲ್ಲ. ನನ್ನ ಫಸ್ಟ್ ರ್ಯಾಪ್ ಸಾಂಗ್ ಇಲ್ಲೇ ರೆಕಾರ್ಡ್ ಮಾಡಿದ್ದೆ. ಹೆಂಗಂದ್ರೆ ಇಷ್ಟೇನೂ ಇಲ್ಲ ಸೆಟಪ್, ಹಿಂಗೆ ಫೋನ್ ಹಿಡ್ಕೊಂಡು ಹಿಂಗೆ ಮಾಡಿದ್ದೆ ನಾ ಅವತ್ತು ರೆಕಾರ್ಡ್. ಅದು ಎಷ್ಟು ಗಂಟೆ ಅಂದರೆ ಬೆಳಿಗ್ಗೆ 4 ಗಂಟೆಗೆ ಎದ್ದಿದ್ದೆ ನಾ ರೆಕಾರ್ಡ್ ಮಾಡ್ಲಿಕ್ಕೆ ಅಂಥೇಳಿ. ದಟ್ ಈಸ್ ಅ ಬಿಗ್ ಸ್ಟೋರಿ. ನಾ ಒಂದು ನೆಕ್ಸ್ಟ್ ವಿಡಿಯೋದಾಗ ಯಾವಾಗಾದ್ರೂ ಹೇಳ್ತೀನಿ, ಕಮೆಂಟ್ ಮಾಡಿರಿ ಇಫ್ ಯು ಗೈಸ್ ವಾಂಟ್ ಟು ನೋ ದಟ್ ಹೌ ಮೈ ಫಸ್ಟ್ ರ್ಯಾಪ್ ಸಾಂಗ್ನ ಹೆಂಗೆ ಎಲ್ಲ ಮಾಡಿದ್ದೆ ಅಂಥೇಳಿ. ಲೆಟ್ಸ್ ಗೋ. ಸೊ ಗೈಸ್ ಏನಾಯ್ತಂದ್ರೆ, ನಾನೀಗ ರೆಕಾರ್ಡ್ ಮಾಡತ್ತಿದ್ದೆ ಆ್ಯಂಡ್ ನಮ್ಮ ಮಮ್ಮಿದು ಏರ್ಪೋರ್ಟ್ಸ್ ಇಸ್ಕೊಂಡು ಬಂದಿದ್ದೆ ನಾನು. ಬಿಕಾಸ್ ನಾ ಬೀಟ್ ಒಂದು ಇದು ಇನ್ನೊಂದು ಫೋನ್ದಾಗ ನಾನು ಬೀಟ್ ಹಾಕಿದ್ದೇನೆ. ಇದ್ರಾಗ ಬೀಟ್ ಹಾಕಿ ಅದು ಬೀಟ್ ಕೇಳ್ಕೋತ ರ್ಯಾಪ್ ರೆಕಾರ್ಡ್ ಮಾಡತ್ತಿದ್ದೇನೆ ಈ ಫೋನ್ದಾಗ. ಅದು ಗೊತ್ತಿಲ್ಲ, ಅದಕ್ಕೆ ಕನೆಕ್ಟ್ ಆಗತ್ತಿಲ್ಲ ಒಟ್ಟು ಅದು. ಆ್ಯಂಡ್ ನನ್ನ ಕಡೆ ಏರ್ಪೋರ್ಟ್ಸ್ ಇಲ್ಲ. ನಾ ಲಾಸ್ಟ್ ಟೈಮ್ ರೆಕಾರ್ಡ್ ಮಾಡಿದಾಗ ಅವಾಗ ಏರ್ಪೋರ್ಟ್ಸ್ ಇತ್ತು, ಈಗ ನನ್ನ ಕಡೆ ಇಲ್ಲ. ಈಗ ಮೀನ್ಸ್ ನಂಗೆ ಎಷ್ಟು ಹರ್ಟ್ ಆಗತ್ತೈತೆ ಅಂದರೆ, ಈಗ ಲಿಟ್ರಲಿ ಈಗ ರೆಕಾರ್ಡ್ ಮಾಡೋದಿತ್ತು. ಈಗ ನಾ ಹೋಗ್ಬೇಕು, ಇನ್ನು ಊಟ ಮಾಡಿಲ್ಲ, ಸ್ನಾನ ಮಾಡ್ಬೇಕು. ನಾ ಬೆಳಗಿಂದ ಪ್ರಾಕ್ಟೀಸ್ ಮಾಡೀನಿ. ಈಗ ನಾ ಮತ್ತೆ ಹೋಗಿ ಏರ್ಪೋರ್ಟ್ಸ್ ತೊಗೊಂಡು ಬರ್ಬೇಕು. ನಾನು ಇಷ್ಟು ದಿನ ನಮ್ಮ ಮನ್ಯಾಗ ಕೇಳ್ದೆ ರಿಫ್ಯೂಸ್ ಮಾಡ್ತಿರೋ, ನಾಳೆ ಕೊಡಿಸ್ತೀನಿ ಅವಾಗ ಕೊಡಿಸಿ ನನಗೆ ಹತ್ತಿದ್ದು. ಅದಕ್ಕೆ ನಾ ಇಷ್ಟು ಟೆನ್ಷನ್ ತೊಗೊಂಡು ತಲೆ ಕೆಟ್ಟ ಬರತ್ತೈತೆ ನಂಗೆ. ಈಗ ಹೆಂಗೆ ಏನು ಮಾಡ್ಬೇಕು ಗೊತ್ತಾಗತ್ತಿಲ್ಲ. ಈಗ ನಾ ರೆಕಾರ್ಡ್ ಮಾಡಿ ಹೋಗ್ಬೇಕಾಗಿತ್ತು ಶಿವಾನಿಗೆ ಹೇರ್ ಸ್ಟೈಲ್ ಮಾಡೋ. ಅದು ಭಾಳ ಹಿಡಿತೈತೆ ಕೂದ ಉದ್ದದ. ಬಟ್ ಇನ್ನೂ ಊಟ ಇಲ್ಲ ನಂದು. ಈಗ ನಾ ಏರ್ಪೋರ್ಟ್ಸ್ ತೊಗೊಂಡು ಬಂದು ರಾತ್ರಿ ಹಂಗೆ ಮಾಡ್ಬೇಕು. ಆವಾಗ ಏನಾರ ಎನ್ವೈರ್ಮೆಂಟ್ ಹೊರಗೆ ಸ್ವಲ್ಪ ಸೌಂಡ್ ಆಗಲಿ, ಏನಾರ ಆಗಲಿ, ಎಲ್ಲರೂ ಇಲ್ಲಿ ಮನೆ ಮುಂದೆ ಗುಡಿ ಮುಂದೆ ಏನು ಸಾಂಗ್ ಹಚ್ಚಿದ್ರೆ ಮುಗಿದು ಹೋತು. ಮತ್ತು ನಾಳೆ ಮಾಡ್ಬೇಕು ನಾ ರೆಕಾರ್ಡ್. ಈ ಸೆಕೆಂಡಿಗೆ ಪರ್ಫೆಕ್ಟ್ ಇತ್ತು ಮೂಮೆಂಟ್ ನಾ ಮಾಡತ್ತಿದ್ದೆ. ಬಟ್ ಅಂದ್ಕೊಂಡಿದ್ದೆವು ತಾವು ಎಲ್ಲ ಹಿಂಗೆ ಏನಾದರೂ ಶಿಟ್ ಹಾಕಿಬಿಟ್ಟಿರ್ತೈತೆ ಲೈಫ್ದಾಗ. ಐ ಜಸ್ಟ್ ಹೇಟ್ ದಿಸ್ ಥಿಂಗ್. ಅಷ್ಟೆಲ್ಲ ಆದಮೇಲೆ ಈವ್ನಿಂಗ್ ಟೈಮ್ ನಾನು ಹೆಡ್ಫೋನ್ ತೊಗೊಂಡು ಬರ್ಲಿಕ್ಕೆ ಹೋದೆ ಹುಬ್ಳಿಗೆ ಪಪ್ಪಾನ ಜೊತೆ. ಗೈಸ್ ನಾ ಹುಬ್ಳಿಗೆ ಹೋಗಿದ್ದೆ ಆ್ಯಂಡ್ ಇದು ತೊಗೊಂಡು ಬಂದಿದ್ದೆ. ಫೈನಲಿ ಐ ಬ್ರಾಟ್ ದಿಸ್. ಇವತ್ತಿದ್ರ ಸಂಬಂಧ ಎಲ್ಲ ಫುಲ್ ನನ್ನ ಸಾಂಗ್ ರೆಕಾರ್ಡ್ ಮಾಡೋದಾಗ ಹೋಯ್ತು ಇವತ್ತು. ಈಗ ನಾ ಏನು ಮಾಡ್ತೇನೆ ಅಂದ್ರೆ, ಸಾಯಂಕಾಲ ಹೋಗಿದ್ದೆ ನಾನು ಲಿಟ್ರಲಿ. ಅಂದ್ರೆ ಲೈಕ್ ಸಾಯಂಕಾಲ ಅಂದ್ರೆ 5:30 ಹಂಗೆ ಹೋಗಿದ್ದೆ ನಾ.
ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಹೋಯ್ತು ಇವತ್ತು ಮಾಡ್ಕೊಳಕ್ಕಾಗಲಿಲ್ಲ ಹೇರ್ ಸ್ಟೈಲ. ಮತ್ತು ಇಲ್ಲೇ ಮನೆ ಕಡೆ ತೊಗೋಬೇಕಂದ್ರೆ ಅಷ್ಟು ಚಲೋ ಸಿಗೋದಿಲ್ಲ. ಸೊ ಅದ್ರ ಸಂಬಂಧ ಮತ್ತು ಹುಬ್ಳಿ ಹೋಗೋದು ಅದು ಕ್ಯಾನ್ಸಲ್ ಆಯ್ತು. ನಾನು ಇದೆಲ್ಲ ಥಿಂಗ್ಸ್ ತೊಗೊಂಡಿದ್ದೆ ಕೋಮ್ ಮಾಡೋಕ್ಕೆಲ್ಲ ಥಿಂಗ್ಸ್ ಹೇರ್ ಸ್ಟೈಲ್ ಮಾಡ್ಕೊಳ್ಲಿಕ್ಕೆ, ಬಟ್ ಅದಾಗಲಿಲ್ಲ. ಏನೇನು ಅಂದ್ಕೊಂಡಿದ್ದು ಏನೂ ಆಗಲಿಲ್ಲ ಇವತ್ತು, ಎಲ್ಲ ಉಲ್ಟನ ಆಗ್ಬಿಡ್ತು. ಮತ್ತು ನಂದು ರೂಮಿಗೆ ಹಾಕೊಳಕ್ಕೆ ಲೈಟ್ ತೊಗೊಂಡು ಬಂದಿದ್ದೆ ಹಂಗೆ, ಮತ್ತು ಇಷ್ಟ ಆಯ್ತು. ಆ್ಯಂಡ್ ನಾಳಿದ್ದು ಐ ಆಮ್ ನಾಟ್ ಡೂಯಿಂಗ್ ಬ್ರೆಡ್ಸ್ ಹಾಕೊಳತ್ತಿಲ್ಲ ನಾನು. ನಾಳಿದ್ದು ಔಟ್ಫಿಟ್ ಬೇರೆ ಇಟ್ಕೊಂಡೇನಿ, ಕ್ಯಾಪ್ ದೋಸ್ ಆಲ್ ಥಿಂಗ್ಸ್ ಐಮ್ ವೇರಿಂಗ್. ಸೊ ನಾನು ಅದು ಬ್ರೆಡ್ಸ್ ಹಾಕ್ಕೊಂಡ್ರೆ ನಾನು ಬ್ರೆಡ್ಸ್ ಹಿಂಗೆ ಮೇಲೆ ಎಲ್ಲ ತೊಗೊಂಡು ಹಿಂಗೆ ಹಾಕ್ಕೊಳ್ತಲ್ಲ, ಸೊ ಕ್ಯಾಪ್ ಹಾಕ್ಕೊಳ್ಳಿಕ್ಕೆ ಬರೋದಿಲ್ಲ. ಸೊ ನಾನು ಕ್ಯಾಪ್ ಹಾಕೊಳ್ಳೋದು ಡಿಸೈಡ್ ಮಾಡಿದೆ. ಅದ್ರ ಸಂಬಂಧ ಈಗ ಔಟ್ಫಿಟ್ ನೋಡ್ಬೇಕೀಗ, ಅದನ್ನು ಯೋಚನೆ ಮಾಡಬೇಕು ಕೂತ್ಕೊಂಡು. ನಂದು ವಾಯ್ಸ್ ಚೇಂಜ್ ಆಗೈತಿ, ಲೈಕ್ ಭಾಳ ಹತ್ತಿದ್ದಕ್ಕೆ ಹಿಂಗೆ ಆಗ್ಬಿಡ್ತದೆ. ಆ್ಯಂಡ್ ತಲೆನೂ ಸಾತ್ ಭಾಳ ಟೆನ್ಷನ್ ತೊಗೊಂಡಿಲ್ಲ ಭಾಳ, ಇರಲಿ ಬೇಡ. ಮತ್ತೀಗ ಏನು ಮಾಡ್ತೀನಿ ಗೊತ್ತಾ, ನಾಳೆ ಬೇಗ ಹೇಳ್ತೇನೆ. ಎಷ್ಟು ಗಂಟೆ ಅಂದ್ರೆ ಭಾಳ ಬೇಗ 5 ಗಂಟೆ ಹಂಗೆ ಹೇಳ್ತೇನೆ. 5 ಗಂಟೆ ಇಲ್ಲ, ಲೈಕ್ ಫುಲ್ ಬೆಳಿಗ್ಗೆ ಬೇಗ ಎದ್ದು ಇದು ರೆಕಾರ್ಡ್ ಮಾಡ್ತೇನೆ ನಾನು. ಇದು ಹೆಡ್ಫೋನ್ಸ್ ಹಾಕ್ಕೊಂಡೆಲ್ಲ ಕನೆಕ್ಟ್ ಮಾಡಿ ಸಾಂಗ್ ರೆಕಾರ್ಡ್ ಮಾಡಿ ಮಿಕ್ಸಿಂಗ್ ಮಾಸ್ಟ್ರಿಂಗ್ ಎಲ್ಲ ಮಾಡ್ತೇನೆ. ಬೆಳಿಗ್ಗೆ ಅಷ್ಟಿಗೆ ಒಂದು 10 ಗಂಟೆ ಎಲ್ಲ ಒಳಗೆ ಮುಗಿಸ್ಕೋತೇನಲ್ಲ. ಆಮೇಲೆ ನನ್ನ ಔಟ್ಫಿಟ್ ಹಾಕೊಳ್ಳಿಕ್ಕೆ ಏನೇನು ಬೇಕು ನೋಡೆಲ್ಲ ಹಾಕ್ಕೊಂಡು ಲೈಕ್ ವ್ಲಾಗ್ ಮಾಡಿ ಗೆಟ್ ರೆಡಿ ವಿತ್ ಮೀ ದಿಸ್ ಆಲ್ ಥಿಂಗ್ಸ್ ಐ ವಿಲ್ ಡೂ ವ್ಲಾಗ್ಸ್ ಆ್ಯಂಡ್ ಆಲ್. ಆಮೇಲೆ ನನ್ನ ಫ್ರೆಂಡ್ ಬರ್ತಾಳೆ, ಸೊ ಇಬ್ಬರು ಸೇರಿ ಮತ್ತು ಹುಬ್ಳಿಗೆ ಹೋಗ್ಬೇಕಾ. ಸೊ ನಾನು ಲೊಕೇಶನ್ ನೋಡಿದೆ ಅಲ್ಲೇ, ನಂಗೆ 1-2 ಲೊಕೇಶನ್ ಇಷ್ಟ ಆಯಿತು. ಸೊ ಅಲ್ಲಿ ಹೋಗಿ ಶೂಟ್ ಮಾಡ್ಕೊಂಡು ಬರೋಷ್ಟಿಗೆ ಸಾಯಂಕಾಲ ಆಗ್ತೈತಿ. ಸಾಯಂಕಾಲ ಬಂದಾದಮೇಲೆ ನಾನು ಫ್ರೆಂಡಿನ ಕಡೆಯಿಂದ ಬ್ರೇಡ್ಸ್ ಹಾಕ್ಸ್ಕೊತೀನಿ. ಆಮೇಲೆ ಅದ್ರ ನೆಕ್ಸ್ಟ್ ಡೇ ಮತ್ತು ಬೇರೆ ಡೇ ಶೂಟ್ ಐತಿ. ಸೊ ಅವತ್ತು ನೋಡಿ ನಾನು ಏನು ಮಾಡ್ತೇನೆ ಅಂತೇಳಿ. ಆ್ಯಂಡ್ ಇವತ್ತು ನಾನು ಭಾಳ ತಲೆ ನೋವು ಆತೈತಿ. ಈಗ ಭಾಳ ನನ್ನ ಗಂಟ್ಲದ ವಾಯ್ಸ್ ಚೆನ್ನಾಗೈತಿ. ಈಗ ನಾ ಸಾಂಗ್ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಐ ಹೋಪ್ ಬೆಳಗಿನಷ್ಟಿಗೆ ಸ್ವಲ್ಪ ಕರೆಕ್ಟ್ ಆಗಬೇಕಂತ. ಅಥವಾ ಏನೋ ಅಂದ್ಕೊಂಡಿದ್ದಾಗಲಿಲ್ಲ. ಇಟ್ಸ್ ಫೈನ್, ಲೈಫ್ದಾಗ ಏನೋ ಅಂದ್ಕೊಂಡಿದ್ದಾಗಲಿಲ್ಲ. ಸೊ ಬೆಳಿಗ್ಗೆ ನೋಡೋಣ ನಿಮ್ಗೆ, ಮತ್ತು ಬೆಳಗ್ಗೆ ಸಿಗ್ತೇನೆ. ಬ್ರೋ ನಾ ಫೈನಲಿ ರ್ಯಾಪ್ ಸಾಂಗ್ ರೆಕಾರ್ಡ್ ಮಾಡಿದೆ. ಎಷ್ಟು ಗಂಟೆದಾಗ ಗೊತ್ತು, ನಾನು 5 ಗಂಟೆ ಹೇಳ್ತೇನೆ ಅಂತ ಹೇಳಿ 8:30 ಎದ್ದೆ ನಾನು. ನನ್ನ ರೂಮ್ ಕ್ಲೀನ್ ಮಾಡಿ, ಆಮೇಲೆ ಆ್ಯಪಲ್ ತಿನ್ನ, ನೀರು ಕುಡ್ದೆ, ಬ್ರಷ್ ಮಾಡಿ, ಮೀನ್ಸ್ ಫಸ್ಟಿಗೆ ಬ್ರಷ್ ಮಾಡಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿದೆ ಮಾಡಿ ಬೀಟ್ ಎಲ್ಲ ಹಾಕ್ಕೊಂಡು ನಿಂತಪ್ಪ ಮಾಡೋಕೆ. ಲಿಟ್ರಲಿ 1 ತಾಸು ಮೇಲೆ ತೊಗೊಂಡೆ. ನಾನು ನಡಕ್ಕೆ ತಪ್ಪು ಮಾಡೋದು ಅದೆಲ್ಲ ಮಾಡತ್ತಿದ್ದೆ, ಸ್ವಲ್ಪ ನರ್ವಸ್ ಆಗಿ. ಅದು ನಾರ್ಮಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಎಷ್ಟು ಪರ್ಫೆಕ್ಟ್ ಹಾಡಿರ್ತೇನೆ ಅಂದ್ರೆ ಒಂದು ಸ್ವಲ್ಪ ಏನೂ ಗ್ಯಾಪ್ ಇರ್ತಿಲ್ಲ ನಡಕ್ಕೆ. ನಂಗೆ ಬಂದು ಟೇಕ್ದಾಗ ನೋಡಿ ತೊಗೊಳ್ದಿತ್ತು. ಸೊ ಆತದ ಫುಲ್ ಒಂದೇ ಟೇಕ್ದಾಗ ತೊಗೊಂಡೆ ನಾನು. ಆ್ಯಂಡ್ ಮತ್ತು ಎಡಿಟ್ ಮಾಡಿದ್ದೆ ಅದನ್ನೆಲ್ಲ. ಎಡಿಟ್ ಮಾಡಾದ್ಮೇಲೆ ಮತ್ತು ಹೋಮ್ ಥಿಯೇಟರ್ದಾಗ ಹೋಗಿ ಪ್ಲೇ ಮಾಡಿದ್ರೆ ಹೆಂಗೆ ಕೇಳಿಸಿದೆ ಅಂಥೇಳಿ ಅದು ಮಾಡಿ, ಮತ್ತು ನನ್ನ ಫ್ರೆಂಡಿಗೆ ಕಳಿಸಿದೆ ಅಭಿದಾಗ ಫಸ್ಟಿಗೆ, ಮತ್ತು ಶಿವಾನಿ ಕಳಿಸಿದೆ. ಶಿವಾನಿ ನೋಡಿರ್ತಾಳೆ ಗೊತ್ತಿಲ್ಲ, ಬಟ್ ಅಭಿದ ನೋಡಿದ್ಲ, ಚಲೋ ಆಗೈತೆ ಅಂತ ಹೇಳಿದ್ಲಪ್ಪ. ಈಗ ಆಕಿನೂ ಬರ್ತಾಳೆ ಇನ್ನು ಸ್ವಲ್ಪತ್ತಿಗೆ. ಸೊ ಈಗ ನಾನು ರೆಡಿ ಆಗ್ತೇನೆ. ನಿಮ್ಗೆ ಗೊತ್ತೇನ ಯಾವ್ದು ಹಾಕ್ಕೊಳತ್ತೇನೆ ಅಂಥೇಳಿ, ರ್ಯಾಪ್. ಇದಕ್ಕೆ ನೀವು ಶಾಕ್ ಆಗ್ತೀರಿ. ಹಾಕ್ದೆ ಐ ಆಮ್ ವೆರಿಂಗ್ ದಿಸ್ ಒನ್ ಲುಂಗಿ ಆ್ಯಂಡ್ ದಿಸ್ ಏನಪ್ಪ ಇದು ವೈಟ್ ಕಲರ್ ಏನೋ ಐತದ ಶರ್ಟ್ ಟೈಪ್. ಮತ್ತು ಇದು ಪೂಜಾ ಟೈಮಿಗೆ ಹಾಕೋತಾರಲ್ಲ ಅದು. ಸೊ ನಾ ಹೆಂಗೆ ಸ್ಟೈಲ್ ಮಾಡ್ಕೋತ ಹೆಂಗೆ ಗೊತ್ತದ ಈಗ ನೋಡ್ರಿ ನೀವು ಹೆಂಗೆ ಕಾಣ್ತೇನೆ ಅಂಥೇಳಿ. ಫೈನಲ್ ತೋರಿಸ್ತೇನೆ ನಾನು. ಲಾಸ್ಟಿಗೆ ಆತಪ್ಪ ಸಾಂಗ್, ನಂಗೆ ಭಾಳ ಖುಷಿ ಆಯ್ತು. ಸೊ ಯಾ ಗಾಯ್ಸ್, ನಾನು ರೆಡಿಯಾಗಿ ತೋರಿಸ್ತೇನೆ ನಿಮ್ಗೆ ಹೆಂಗೆ ಕಾಣ್ತಿದೆ ಅಂಥೇಳಿ. ಸೊ ಲೆಟ್ಸ್ ಡೂ. ಸೊ ಗಾಯ್ಸ್ ನಾನು ಶೂಟಿಗೆ ರೆಡಿ ಆಗಿದ್ದೀನಿ. ಸೊ ದಿಸ್ ಇಸ್ ದ ಔಟ್ಫಿಟ್ ಗಾಯ್ಸ್. ನಾನು ಲುಂಗಿ ಹಾಕ್ಕೊಂಡಿದ್ದೀನಿ, ದ ಟಾಪ್ ಆ್ಯಂಡ್ ಚೋಕರ್, ದೀಸ್ ಇಯರಿಂಗ್ಸ್ ಆ್ಯಂಡ್ ದಿಸ್ ನೋಸ್ ರಿಂಗ್, ದಿಸ್ ಒನ್ ಆ್ಯಂಡ್ ದಿಸ್ ರಿಂಗ್. ಇದು ಹಾಕ್ಕೊಳ್ಳೋದು ಇದ್ದಿದ್ದಿಲ್ಲ, ಹಂಗೆ ಹಾಕ್ಕೊಂಡಿದ್ದೈತಿ. ಮತ್ತು ಹೇರ್ಸ್ ಬಿಟ್ಕೊಂಡು ಹಿಂಗೆ ಇದು ಪೂಜೆ ಮಾಡ್ಬೇಕಾದ್ರೆ ಹಾಕೋತಾರಲ್ಲ, ಇದು ನಮ್ಮದು ಟ್ರೆಡಿಷನ್ದಾಗ ಪೂಜೆ ಮಾಡ್ಬೇಕಾರೆ ಹಾಕೋತಾರೆ ನಮ್ಮ ಟ್ರೆಡಿಷನ್ದಾಗ. ಸೊ ಅದು ಹಾಕ್ಕೊಂಡಿದ್ದೀನಿ, ಸ್ಕಾರ್ಫ್ ಕತ್ತೆ ಹಿಂಗೆ ಹಾಕ್ಕೊಂಡೆ. ವಾ ಅಮೇಝಿಂಗ್, ಇಟ್ ಇಸ್ ಲುಕಿಂಗ್. ನಾನು ಲುಂಗಿ ತೋರಿಸ್ತೇಳಿ. ಇದು ಹಾಕ್ಕೊಂಡಿದ್ದೇನೆ ಲುಂಗಿ. ಆ್ಯಂಡ್ ಮತ್ತು ಹಿಪ್ಸ್ ಚೈನ್ ಹಾಕ್ಕೊಂಡಿದ್ದೇನೆ ನಾನು ಫಸ್ಟ್ ಟೈಮ್ ಹಿಂಗೆ ಲುಂಗಿ ಹಾಕ್ಕೊಂಡಿದ್ದೆ ಆ್ಯಕ್ಚುಲಿ. ಸೊ ಈಗ ನಾವು ಹುಬ್ಳಿಗೆ ಹೋಗ್ತಿದ್ದೇವೆ ಮಾರ್ಕೆಟಿಗೆ. ಯಾವುದಂದ್ರೆ ಯಾವ ಮಾರ್ಕೆಟ್ ಅದ ಅಲ್ಲ, CBT ಕಡೆನೂ ಐತದ ಅಲ್ಲಿ ಮಾರ್ಕೆಟ್. ಫ್ಲವರ್ಸ್ ಮತ್ತು ಫ್ರೂಟ್ಸ್ ಎಲ್ಲ ಮಾತಾಡಲ್ಲ, ಅಲ್ಲಿ ಐತಿ. ಹಾಂ ಹಾಂ ಅದು ಅಲ್ಲೇ ಹುಬ್ಳಿಗೆ ಅಲ್ಲೇ ಮಾರ್ಕೆಟಿಗೆ ಹೋಗ್ತಿದ್ದೇವೆ ಈಗ. ಸೊ ನಮ್ಮ ಫ್ರೆಂಡ್ ಬಂದಿದ್ದ ಅಳಬಿ, ನಾನು ವಿಡಿಯೋ ಶೂಟ್ ಮಾಡ್ಲಿಕ್ಕೆ ನಾ ತೋರಿಸ್ತೀನಿ ಆಕಿಗೆ ಆಮೇಲೆ. ಸೊ ಲೆಟ್ಸ್ ಗೋ ಗಾಯ್ಸ್, ನಂಗೆ ಲೇಟ್ ಆಗ್ತೈತೆ ಮೊದಲು. ಬಾಯ್. ಸೊ ಲೆಟ್ಸ್ ಡು ದ ಶೂಟ್. ಸೊ ಗಾಯ್ಸ್ ನಾ ಇದು ಜಾಕೆಟ್ ಹಾಕ್ಕೊಂಡಿದ್ದೀನಿ, ರೋಡ್ದಾಗ ಹೋಗ್ತೇನಲ್ಲ. ಸೊ ಮತ್ತು ಅದು ಎಲ್ಲರೂ ಬಿದ್ದು ನಾ ಏನು ಹತ್ತಿ ವೈಟ್ ಐತೆ ಮೊದಲು ಏನಾಗಬಾರ್ದು. ಸೊ ಇರೋ ನನ್ನ ಫ್ರೆಂಡ ಯಾರು ಇದು ಮಾಡ್ತಾರೆ ಈಗ ಶೂಟ್. ಸೊ ನಾ ಇಬ್ಬರು ಗಾಡಿ ತೊಗೊಂಡೆ ಹೋಗತ್ತೇವೆ, ಹೆಲ್ಮೆಟ್ ಹಿಡ್ಕೊಂಡೆ. ಲೆಟ್ಸ್ ಗೋ.
ಫ್ರೆಂಡ್ ಇಬ್ರು ಶೂಟ್ ಮಾಡತ್ತಿದ್ವಿ ಇಷ್ಟೊತ್ತನ ಇದಕ್ಕೆ ಭಾಳಷ್ಟು ಮಂದಿ ನೋಡತ್ತಾರ. ಇಟ್ಸ್ ಫೈನ್. ಮುಗಿಲಿಕ್ಕೆ ಬಂತ. ಇಲ್ಲಿ ಹೂವಿನ ಮಾರ್ಕೆಟ್ದಾಗ ಇದೇವಿ ನೋಡ್ಲಿ. ಶಿವಾನಿ ಮನೆಯಾಗ ಬೆಕ್ಕಿವ. ನಾಲ್ಕು ಬೆಕ್ಕು ಮನ್ಯಾಗ ಇಲ್ಲೇ ಮುಕ್ಕೊಂಡು ಹೋಗ್ತಿದ್ದೆ. ಇದು ಇಲ್ಲಿ ನಂದು ಹಿಂತಾಳಾಗೈತಿ. ಶಿವಾನಿ ಚಹಾ ಮಾಡ್ಕೊಟ್ಟ. ಇಷ್ಟೆಲ್ಲ ಮಾಡಿದಾಳೆ. ನಾಳೆ ನಮ್ಮ ಅದು ಕರೆಕ್ಟಾಗಿ ಮಾಡ್ಕೊತೇನೆ. ದಿನೂ ಇಲ್ಲೇ ಬ್ರೆಡ್ಸ್ ಮಾಡ್ಕೋಬೇಕು. ಸೊ ಮನೆಗೆ ಬಂದು ಊಟ ಮಾಡಿದೆ ಈಗ. ಆ್ಯಂಡ್ ನಾಳೆ ಶೂಟಿಗೆ ರೆಡಿ ಆಗ್ತೀನಿ. ಸೊ ಬೇಗ ಮುಕ್ಕೋತೀನಿ ಮತ್ತು ನಾಳೆದ ಶೂಟಿಗೆ ರೆಡಿ ಆಗೋಣ. ಯಾ ಸೊ ನಾವು ಗುಡ್ ನೈಟ್. ಸಿ ಯು ಇನ್ ದ ಮಾರ್ನಿಂಗ್ ಗಾಯ್ಸ್. ಹೇ ಗಾಯ್ಸ್, ಸೊ ನಾ ಹೀಗೆ ರೆಡಿ ಆಗಿದ್ದೀನಿ. ಹೇರ್ಸ್ಟೈಲ್ ಈ ಟೈಪ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ನಂದು ಫಿಂಗರ್ಸಿಗೆ ಹೀಗೆ ಹಚ್ಕೊಂಡಿದ್ದೀನಿ. ಆ್ಯಂಡ್ ಸಾರಿ ಹೀಗೆ ಕಾಣ್ತಿದೆ. ಸೊ ಗೈಸ್, ನಾ ಇಲ್ಲೇ APMC ಮಾರ್ಕೆಟ್ ಕಡೆ ಹೋಗ್ತಿದ್ದೀನಿ ಶೂಟ್ ಮಾಡ್ಲಿಕ್ಕೆ. ಅದಕ್ಕೆ ನಾ ಬೇಗ ಎದ್ದು ರೆಡಿ ಆದೆ. ಅಲ್ಲಿ ಮಾರ್ಕೆಟ್ದಾಗ ಮತ್ತು ಕಡಿಮೆ ಆಗಿಬಿಡ್ತಾರೆ ಮಂದಿ. ಸೊ ಶೂಟ್ ಮಾಡೋಕ್ಕೂ ಸರಿ ಅನಿಸಿಲ್ಲ. ಸೊ ಐ ಆಮ್ ಗೋಯಿಂಗ್ ನಾ. ಆ್ಯಂಡ್ ಇದು ಹೆಡ್ಫೋನ್ಸ್ ಹಾಕ್ಕೊಂಡ್ರು ಲೈಕ್ ಲುಕ್ಸ್ ಗುಡ್, ನಾಟ್ ದ್ಯಾಟ್ ಬ್ಯಾಡ್. ಆ್ಯಂಡ್ ಸೊ ಗೈಸ್ ಲೆಟ್ಸ್ ಗೋ. ನನ್ನ ಫ್ರೆಂಡ್ ಅಬ್ಬಿದ ಬಂದಿದ್ದಾಳೆ, ಆಕಿನೂ ಬೇಗ ಎದ್ದ. ಸೊ ನಾವಿಬ್ಬರು ಶೂಟ್ ಮಾಡೋಕೆ ಹೋಗ್ತಿದ್ದೇವೆ ಈಗ ಬೆಳಗ್ಗೆ. ಈಗ ಲಿಟ್ರಲಿ 9:30 ಹಂಗೆ ಆಗ್ತಿದೆ. ಸೊ ಲೆಟ್ಸ್ ಗೋ ಗಾಯ್ಸ್, ಶೂಟ್ ಮಾಡೋದು ಮಾಡಿ. ಮಾಡಿ ನೋಡೋಣ. ಗೈಸ್, ನಾ ಇಲ್ಲಿ APMCಗೆ ಬಂದಿದ್ದೆ. ಶೂಟ್ ಮುಗಿದ್ದ ಈಗ ಮನೆಗೆ ಹೊಂಟಿದ್ದೇವೆ. ಇಲ್ಲಿ ಎಷ್ಟೊಂದು ಮಂದಿ ಇನ್ಸ್ಟಾ ID ಕೇಳಿದ್ರೆ ಮತ್ತು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಏನು ಸಾಂಗ್ ರೆಕಾರ್ಡ್ ಮಾಡತ್ತಿಲ್ಲ ಅಂತ ಕೇಳತ್ತಿದ್ರೆ. ಮಂದಿ ಕರಿಗೆ ಎಲ್ಲರೂ ಸ್ವೀಟ್ ಇದ್ರು ಭಾಳ. ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡತ್ತಾರ ನಮ್ಮ ಕನ್ನಡ ಮಂದಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಆ್ಯಂಡ್ ಈಗ ನಾನು ಮನೆಗೆ ಹೋಗ್ತೇನೆ. 2 ದಿನ ಎಡಿಟ್ ಮಾಡಬೇಕು ವಿಡಿಯೋ ನಂದು. ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೇನೆ. ಈಗ ಮನೆಗೆ ಹೋಗ್ತೇನೆ. ಬಾಯ್. ಬ್ರೋ, ನಾವಲ್ಲೇ ನಾವಿಬ್ಬರು APMCದ ರೋಡ್ ಕ್ರಾಸ್ ಮಾಡತ್ತೇವೆ ಎಂಟ್ರೆನ್ಸಿಂದ. ಅಲ್ಲಿ ಯಾವ್ದು ಕ್ರಾಸ್ ಮಾಡತ್ತೆ, ಅಲ್ಲೇ ಪೆಟ್ರೋಲ್ ಖಾಲಿ ಆಗಿಬಿಡ್ತು ನೋಡೇ ಎಲ್ಲ. ನಾ ಪೆಟ್ರೋಲ್ ಖಾಲಿ ಆಗ್ಯದ ಅಂಥೇಳಿ ಆಮೇಲೆ ಅಲ್ಲೇ ಹೆಂಗೆ ಹಾಕ್ಸೋದು ಅಂತ ನೋಡಿ ನಮ್ಮ ಪಪ್ಪ ಫೋನ್ ಹಚ್ಚಿದೆ. ನಾ ಮತ್ತು ಪಪ್ಪ ಇಲ್ಲಿ ಏನು ಮಾಡೋದು ಅಂತ ಅಲ್ಲೇ ಮುಂದೆ ಇತ್ತು ಪೆಟ್ರೋಲ್ ಬಂಕ್. ಮತ್ತು ಹೋಗಿ ಹಾಕಿಸ್ಕೊಂಡು ಬಂದೆ ನಾವು. ಆಮೇಲೆ ಮತ್ತು ಮನೆಗೆ ಹೋದ್ವಿ. ಮತ್ತು ಹೋಗಿ ಅಲ್ಲಿ ಹಾಕಿಸ್ಕೊಂಡು ಮತ್ತು ಹೋದ್ವಿ ಮನೆಗೆ. ಸೊ ಗಾಯ್ಸ್, ನಾನು ಹೋಗಿ ಬಂದೆ ಶೂಟಿಗೆ. ಇದೆಲ್ಲ ಹಚ್ಕೊಂಡಿದ್ದು ಹಂಗೆ ಐತಿ. ಇಲ್ಲೆಲ್ಲ ಸ್ವಲ್ಪ ಹತ್ತಿದ್ದು ಕ್ಲೀನ್ ಮಾಡ್ಕೋಬೇಕಿನ್ನು. ಈಗ ಜಸ್ಟ್ ಊಟ ಮಾಡಿದ್ದೆ ನಾನು. ಹೊಟ್ಟೆ ಭಾಳ ಹಸ್ತಿತ್ತು. ನಾಷ್ಟ ಮಾಡಿದ್ದಿಲ್ಲ, ಈಗ ಡೈರೆಕ್ಟ್ ಊಟ ಮಾಡಿದ್ದೆ ನಾನು. ಭಾಳ ಅಂದ್ರೆ ಭಾಳ ಸುಸ್ತಾಗತ್ತೈತಿ. ಎಡಿಟ್ ಮಾಡ್ಬೇಕು ನಾವು ಹೊತ್ಕೊಂಡು. ಮತ್ತು ನೆಕ್ಸ್ಟ್ ವೀಕಿನ ಸಾಂಗಿನ ಬಗ್ಗೆ ನೋಡ್ಬೇಕು. ಆ್ಯಂಡ್ ಜಸ್ಟ್ ಸುಸ್ತಾಗತ್ತದ ಭಾಳ. ನನ್ನೊಂದು ಟಾರ್ಗೆಟ್ ಐತಿ 18 ಆಗಸ್ಟ್ಗೆ. ಈಗ 17 ಇರೋದು ನಾನು. 18 ಆಗಸ್ಟ್ಗೆ ನನಗೊಂದು ಟಾರ್ಗೆಟ್ ಐತಿ 1K ಸಬ್ಸ್ಕ್ರೈಬರ್ಸ್ ಮಾಡೋದೈತೆ ಅಂತ ಹೇಳಿ. ಸೊ ಐ ನೀಡ್ ಯುವರ್ ಆಲ್ ಸಪೋರ್ಟ್ ಗಾಯ್ಸ್. ಐ ಹೋಪ್ ಯು ಹೆಲ್ಪ್ ಮೀ. ಆ್ಯಂಡ್ ಯಾ ಗಾಯ್ಸ್, ನಂದು ರ್ಯಾಪ್ ಸಾಂಗ್ ನೋಡಿರಿ, ಕನ್ನಡ ರ್ಯಾಪ್ ಸಾಂಗ್. ಆ್ಯಂಡ್ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ. ಆ್ಯಂಡ್ ಯಾ ಗಾಯ್ಸ್, ಒಂದು ಸ್ವಲ್ಪ ಪುರ್ಸೊತ್ತೇ ಇಲ್ಲ ನನಗೆ. ನಿನ್ನೆ ರೆಕಾರ್ಡ್ ಮಾಡಿ ನಿನ್ನೆ ಶೂಟ್ ಹೋಗಿ ಬಂದೆ. ಮತ್ತು ಇವತ್ತು ಶೂಟ್ ಹೋಗಿ ಬಂದೆ. ಈಗ ಮತ್ತು ಎಡಿಟ್ ಮಾಡ್ತೀನಿ. ಮತ್ತು ಫುಲ್ ದಿನ ಕೂತ್ಕೊಂಡು ನಾಳೆನೂ ಎಡಿಟ್ ಮಾಡ್ತೀನಿ. ಆದಷ್ಟು ಬೇಗ ಎಲ್ಲ ಮುಗಿಸಿ ಮತ್ತು ನೆಕ್ಸ್ಟ್ ಸಾಂಗಿನ ಬಗ್ಗೆ ಬೀಟ್ ಅದೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ಅದನ್ನೂ ಬೇಗ ಮುಗಿಸ್ಬೇಕು. ಯಾಕಂದ್ರೆ ದೀಪಾವಳಿಗೆ ನಾನು ಹೊರಗೆ ಹೋಗ್ತಿದ್ದೀನಿ ಲೈಕ್ ಗ್ರ್ಯಾಂಡ್ ಮಾ ಹೌಸಿಗೆ. ನೋಡ್ಬೇಕು ಲೈಕ್ ಐತಿ ಹೋಗೋದು. ಸೊ ಅದ್ರ ಸಲುವಾಗಿ ಈಗ ನಾ ವೀಕ್ಲಿ ಅಪ್ಲೋಡ್ ಮಾಡ್ತೇನೆ ಅಂತ ಹೇಳಿದೆನಲ್ಲ. ಸೊ ವೀಕ್ಲಿ ಅಪ್ಲೋಡ್ ಮಾಡ್ಬೇಕಂದ್ರೆ ಈಗ ನಾನು ಪಟ್ ಎಡಿಟ್ ಮಾಡಿ ಮುಗಿಸಿ ನೆಕ್ಸ್ಟ್ ಸಾಂಗಿನ ಬಗ್ಗೆ ಈಗ ಥಿಂಕ್ ಮಾಡಬೇಕಾಗ್ತೈತಿ. ಎಲ್ಲ ಏನು ಮಾಡಬೇಕೆಲ್ಲ. ಸೊ ಭಾಳ ಸ್ಟ್ರೆಸ್ ಆಗತ್ತಿತ್ತು. ಇಟ್ಸ್ ಫೈನ್, ನಡೀತೈತೆ. ಮತ್ತು ಅಲ್ಲಿ ನಂಗೆ ಶೂಟ್ದಾಗ ಒಂದು ಬೆಕ್ ಸಿಕ್ಕಿತ್ತು. ಪರ್ಷನ್ ಕ್ಯಾಟ್ ಕ್ಯೂಟ್ ಇತ್ತು, ಗೊತ್ತದ. ಪಾಪ ಅವ್ರು ನಂಗೆ ಕೊಟ್ಟರೆ ಶೂಟ್ ಮಾಡ್ಲಿಕ್ಕೆ. ಆ್ಯಂಡ್ ಯಾ, ಅಲ್ಲಿ ಮಂದಿ ಎಷ್ಟು ಸ್ವೀಟ್ ಇದೆ. ಲಿಟ್ರಲಿ ಎಲ್ಲರೂ ಏನು ಮಾಡತ್ತೀರಿ ಅಂತ ಕೇಳತ್ತಿದ್ರು ಬಂದು. ಮತ್ತು ಹೇಳತ್ತಿದ್ವಿ ರ್ಯಾಪ್ ಸಾಂಗ್ ಮಾಡತ್ತೀವ್ರಿ ಅಂಥೇಳಿ. ಮತ್ತು ಸ್ವಲ್ಪ ಮಂದಿ ನನ್ನ ಯೂಟ್ಯೂಬ್ ಚಾನಲ್ ಅಕೌಂಟ್ ಕೇಳಿದ್ರೆ
ಏನು ಮಾಡತ್ತೀರಿ ನೀವು ಅಂತ ಕೇಳತ್ತಿದ್ರು. ಅವರಿಗೆ ಕೊಟ್ಟೆ ನಾನಂದು ಹಿಂಗೆ ರ್ಯಾಪ್ ಸಾಂಗ್ ಬರತೈತಿ, ಹಿಂಗೆ ರ್ಯಾಪ್ ಸಾಂಗ್ ಅಪ್ಲೋಡ್ ಮಾಡ್ತಿದ್ದೇನೆ ಸಂಡೇ ನೋಡ್ರಿ ಅಂತ ಹೇಳಿದೆ. ಸೊ ಎಲ್ಲರೂ ಎಷ್ಟು ಸ್ವೀಟಾಗಿ ನನ್ನ ಜೊತೆ ಕನ್ವರ್ಸೇಷನ್ ಮಾಡಿದ್ರು ಎಲ್ಲರೂ. ಮತ್ತು ನಂಗೆ ನಾ ಪರ್ಮಿಷನ್ ಕೇಳತ್ತಿದ್ದೆ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ, ಅಲ್ಲಿ ಪಕ್ಕಕ್ಕಿದ್ದವ್ರು ಮಂದಿ ಇರ್ತಾರಲ್ಲ, ಸೊ ಅವರೆಲ್ಲದಕ್ಕೂ ಎಕ್ಸೆಪ್ಟ್ ಮಾಡಿದ್ರು ಮಾಡಿರಿ ಅಂಥೇಳಿ. ದೇ ಆರ್ ಸೋ ಸ್ವೀಟ್. ಹುಬ್ಬಳ್ಳಿ ಮಂದಿ ಖರೆ ಚಲೋ ಆಗಿದ್ರು. ಆ್ಯಂಡ್ ಯಾ ಗೈಸ್, ಮತ್ತು ಭಾಳಷ್ಟು ಮಂದಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂದು ಯೂಟ್ಯೂಬ್ ಚಾನಲಲ್ಲಿದ್ದವ್ರ ಕೇಳಿ. ವಾವ್, ಹಂಗೆ ಯಾರೂ ಮಾಡೋದಿಲ್ಲ, ಭಾಳ ಕಡಿಮೆ. ಬಟ್ ದೇ ವೆರ್ ಸೋ ಸ್ವೀಟ್ ದೋಸ್ ಗಾಯ್ಸ್ ಆ್ಯಂಡ್ ಎವ್ರಿ ಒನ್. ಐ ಹೋಪ್ ಯು ಆಲ್ ಸಪೋರ್ಟ್ ಮಿ ಲೈಕ್ ದಿಸ್ ಓನ್ಲಿ. ಇವತ್ತು ಸಂಜೆಗೆ ಇನ್ನೊಂದು ಕ್ಲಿಪ್ ತೊಗೋಬೇಕಂತ ಮಾಡೀನಿ ರ್ಯಾಪಿಗೆ. ಭಾಳ ಸ್ಟ್ರೆಸ್ ಆಕಿತ್ತು, ಒಬ್ಬಕ್ಕೆ ಶೂಟ್ ಮಾಡಿ ಮನೆದಾಗ ಶೂಟ್ ಮಾಡಿ ಎಲ್ಲ ಸ್ಕ್ರಿಪ್ಟ್ ಬರೆದು ಔಟ್ಫಿಟ್ ಎಲ್ಲ ಟೋಟಲಿ ಫೋನ್ ಆಡಿಯೋದಾಗ ರೆಕಾರ್ಡ್ ಮಾಡಿದ್ದೆ. ನಾ ಫೋನ್ದಾಗ ಬ್ಯಾಂಡ್ ಲ್ಯಾಬ್ ಆ್ಯಪ್ದಾಗ ಬೀಟ್ ಮಾಡಿ ರೆಕಾರ್ಡ್ ಮಾಡಿ ಮಿಕ್ಸಿಂಗ್ ಮಾಸ್ಟ್ರಿಂಗ್ ಎಲ್ಲ ಇದ್ರಾಗ ಮಾಡಿದ್ದೆ ನಾನು. ಮತ್ತು ಫೋಟೋಶೂಟ್ ವಿಡಿಯೋ ಶೂಟ್ ಅಂತೂ ನನ್ನ ಫ್ರೆಂಡ್ ಅಭಿದಾ ಮಾಡಿದ್ದಾಳೆ. ನನ್ನ ಫ್ರೆಂಡ್ ಶಿವಾನ್ ಹೆಲ್ಪ್ ಮಾಡಿದಾಳೆ ಹೇರ್ ಸ್ಟೈಲ್ ಮಾಡ್ಲಿಕ್ಕೆ. ಆ್ಯಂಡ್ ಔಟ್ಫಿಟ್ಸ್ ಎಲ್ಲ ನಂದು ಐಡಿಯಾ ಆಯ್ತದ ಹೆಂಗೆ ಹಾಕೋಬೇಕು ಏನಂತ ಹೇಳಿ. ಆ್ಯಂಡ್ ಸಾಂಗ್ ಬರ್ತಿದ್ವು ನಾನು, ಆ್ಯಂಡಿಗೆ ಎಡಿಟ್ ಮಾಡತ್ತಿದ್ವು ನಾನು. ನನ್ನ ಫ್ರೆಂಡ್ಸ್ ಇಬ್ಬರು ಹೆಲ್ಪ್ ಮಾಡಿದಾರೆ ನಂಗೆ ಭಾಳ. ಆ್ಯಂಡ್ ಅಭಿದಾ ನಂಗೆ ಭಾಳ ಟೈಮ್ ಕೊಟ್ಟಾಳೆ. ಶಿ ಈಸ್ ರಿಯಲಿ ಗುಡ್ ಫ್ರೆಂಡ್ ಆ್ಯಕ್ಚುಲಿ. ಆ್ಯಂಡ್ ಎವ್ರಿ ರ್ಯಾಪ್ ಸಾಂಗ್ದಾಗ ಇದ್ಲಕ್ಕೆ. ನಾನು ಇದ್ರಕ್ಕಿಂತ ಮುಂಚೆ ಒಂದು ಕನ್ನಡ ರ್ಯಾಪ್ ಸಾಂಗ್ ಮಾಡಿದ್ದೆ. ಅದೇನಾಗಿತ್ತಂದ್ರೆ ನಂದು ಅದು ಸಾಂಗ್ ಮೇಲೆ ಕಾಪಿರೈಟ್ ಆಗಿಬಿಟ್ಟೆ. ನಾನು ಏನು ಮಾಡಿದ್ದೆ ಗೊತ್ತು, ಗೂಗಲ್ದಾಗ ಇರ್ತೈತಲ್ಲ ಸ್ಯಾಂಪಲ್ಸ್ ಇರ್ತಾವೆ ನೋಡಿ ಬೀಟ್ಸಿಂದ, ಬೀಟ್ ಸ್ಯಾಂಪಲ್ಸ್ ತೊಗೊಂಡ್ಬಿಟ್ಟು ಹಾಕ್ಬಿಟ್ಟಿದ್ದೆ ನಾನು, ಬೀಟ್ ಮಾಡಿಬಿಟ್ಟಿದ್ದೆ. ಸೊ ಅದು ಎಲ್ಲ ಶೂಟ್ ಮಾಡಿ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತೀನಿ, ಕಾಪಿರೈಟ್ ಬಂದೈತೆ. ಅಂಥ ಅಪ್ಪರಿ ಅನ್ಸಿದ್ದು ಗೊತ್ತು ನಂಗೆ. ಮತ್ತು ಆಮೇಲೆ ಹೋಗಲಿ ಬೇಡ, ಮತ್ತು ಮಾಡಕ್ಕೆ ಬರ್ತೈತಿ ಅಂಥೇಳಿ ಅಷ್ಟೆಲ್ಲ ಆಯ್ತು. ಸಂಜೆಗೆ ಸಿಗೋಣ ನಿಮ್ಗೆ. ಫೋನ್ ಹೋಲ್ಡರ್ದಾಗ ಇಟ್ಟಿದ್ದೆ ಫೋನೊಂದು. ಫೋನ್ ಹಂಗಿಟ್ಟು ನಾನು ನೋಡಾತಿದ್ದೆ ಸ್ಯಾಂಪಲ್ಸ್ ಹೆಂಗೆ ಬರ್ತೈತಿ ಆ್ಯಂಗಲ್ದಾಗ ಶೂಟ್ ಮಾಡಿದೆ ಅಂಥೇಳಿ. ಸೊ ಅದು ಮುಗೀತು ಈಗ ಲಾಸ್ಟ್ ಕ್ಲಿಪ್ಪ. ಈಗ ಎಡಿಟ್ ಮಾಡ್ತೀನಿ. ಸೊ ಗಾಯ್ಸ್ ಯಾ, ಸೊ ನನ್ನ ರ್ಯಾಪ್ ಸಾಂಗ್ ಅಪ್ಲೋಡ್ ಆಗ್ತೈತಿ ಇನ್ನು 2-3 ದಿನದಲ್ಲಿ. ಐ ಹೋಪ್ ಯು ಆಲ್ ಸಪೋರ್ಟ್ ಮೀ. ಆ್ಯಂಡ್ ನೀವು ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿರಿ ನನ್ನ ರ್ಯಾಪ್ ಸಾಂಗ, ಮತ್ತು ಸಪೋರ್ಟ್ ಮಾಡಿರಿ ಕನ್ನಡ ರ್ಯಾಪರಿಗೆ. ಆ್ಯಂಡ್ ಲಿಟ್ರಲಿ ಭಾಳ ಸ್ಟ್ರೆಸ್ ಆಗ್ತೈತಿ ಮಾಡ್ಲಿಕ್ಕೆ. ಅವತ್ತು ರೆಕಾರ್ಡ್ ಮಾಡಿ ಸಾಂಗ್ ಅವತ್ತು ಶೂಟಿಗೆ ಹೋಗಿದ್ದೆ ನೋಡಿ, ನಂಗೆ ಲಿಪ್ಸಿಂಗ್ ಮಾಡೋಕೆ ಬರೋದಿಲ್ಲ, ಯಾಕಂದ್ರೆ ನಂಗೆ ಪ್ರಾಕ್ಟೀಸ್ ಆಗಿಲ್ಲ ಅದು ಸಾಂಗ್. ಈಗ ಒಂದು ಸತಿ ಹಾಡಿರ್ತೇನೆ, ಅದು ನೆಕ್ಸ್ಟ್ ಸತಿ ವಿಡಿಯೋದಾಗ ಹಾಡ್ಬೇಕಂದ್ರೆ ಸ್ವಲ್ಪ ಅಷ್ಟು ಒಂದು 2-3 ಸತಿ ಕೇಳಿ ಮತ್ತು ಇನ್ನೊಂದು ಸತಿ ಸ್ವಲ್ಪ ಕೇಳಿ ನಾ ಲಿಪ್ಸಿಂಗ್ ಮಾಡಿದ್ರೆ ಇದಾಗ್ತೈತಿ. ನಾ ಮಾಡೇ ಇಲ್ಲ, ಅವಾಗ ಹೋಗ್ಬಿಟ್ಟೇನೆ ಮಧ್ಯಾಹ್ನ, ಅಲ್ಲಿ ಜಾಸ್ತಿ ಲಿಪ್ಸಿಂಗ್ ಮಾಡೋಕೆ ಬಂದಿಲ್ಲ. ಸೊ ಹಂಗಾತು. ಮತ್ತು ನೆಕ್ಸ್ಟ್ ದಿನ ನಂಗೆ ಲಿಪ್ಸಿಂಗ್ ಮಾಡೋದು ಬಂತದ. ಸ್ವಲ್ಪ ಡಿಫಿಕಲ್ಟ್ ಆಯ್ತದ. ಒಂದದಿಂದಾಗ ರೆಕಾರ್ಡ್ ಮಾಡಿ ಅದರ ಅವತ್ತು ಶೂಟ್ ಮಾಡಿ ಹೀಗೆಲ್ಲ ಆಯ್ತು. ಲಿಟ್ರಲಿ ನಾನು ಕಂಟಿನ್ಯೂಸ್ಲಿ 3 days ಶೂಟ್ ಮಾಡೀನಿ, ಅವತ್ತು ರೆಕಾರ್ಡ್ ಮಾಡೀನಿ. ಆ್ಯಂಡ್ ಮತ್ತು ನೆಕ್ಸ್ಟ್ ದಿನ ನಾನು ಎಡಿಟ್ ಮಾಡೋಕ್ಕಂತೆ. ಎಡಿಟ್ ಮಾಡ್ಬೇಕಾದ್ರೆ ಏನಾಯ್ತು ಅಂದ್ರೆ ನಂದು 1-2-3 ಟೈಮ್ಸ್ ಟ್ರೈ ಮಾಡಿರ್ತೇನೆ ಎಡಿಟ್ ಮಾಡ್ಬೇಕಾದ್ರೆ. 2-3 ಟೈಮ್ಸ್ ಎಡಿಟ್ ಮಾಡಿದ್ರೆ ಲಾಸ್ಟಿಗೆ ಒಂದು ಕರೆಕ್ಟ್ ಆಗಿರ್ತದೆ, ನಡಕ್ಕೆ ಏನಾರು ತಪ್ಪಾಗಿರ್ತೈತಿ. ಲಿಟ್ರಲಿ ಸಾಂಗ್ ಎಡಿಟ್ ಮಾಡೋದು ಭಾಳ ತಲೆ ಕೆಡಿಸ್ತೈತೆ. ಅದು ರಿಲೀಕ್ಸೇ ನನ್ನ ಲಿಪ್ಸಿಂಗ್ ಸೇಮ್ ಬರಬೇಕಾಗ್ತೈತೆ. ನಾ ಹೆಂಗೆ ವ್ಲಾಗ್ಸ್ ಎಲ್ಲ ಎಡಿಟ್ ಮಾಡ್ತಾನೆ ನೋಡ, ಅಷ್ಟು ಈಸಿ ಅಲ್ಲ ಸಾಂಗ್ ಎಡಿಟ್ ಮಾಡೋದು. ಲಿಪ್ಸಿಂಗ್ ಅದ್ರ ಜೊತೆ ತರಬೇಕಂದ್ರೆ ತಲೆ ಕೆಟ್ಟೋಗ್ಬಿಟ್ಟಿರ್ತೈತಿ. ಒಂದು ದಿನ ತೊಗೊಂಡೇನ ಭಾಳ ತಲೆ ಕೆಡಿಸ್ತೈತಿ ಸಾಂಗ್ ಎಡಿಟ್ ಮಾಡೋದು. ಆಮೇಲೆ ಮತ್ತು ಅದಕ್ಕೆ ಎಡಿಟ್ ಮಾಡಿ ಕ್ಲಿಯಾರಿಟಿ ಮಾಡಿ HD-ದಾಗ ಮಾಡಿ ಎಲ್ಲ ಫಸ್ಟಿಗೆ, ಆಮೇಲೆ ಮತ್ತು ಎಡಿಟ್ ಮಾಡಿ ಮತ್ತು ಅದನ್ನ ಒಂದು 5-6 ಸತಿ ನೋಡಿರ್ತೇನೆ ನಾನು, ಹೆಂಗಾಗೈತಿ ಮತ್ತೇನು ತಪ್ಪಾಗೈತಿ ಏನು ಅಂಥೇಳಿ ಎಲ್ಲ ಇಷ್ಟೆಲ್ಲ ಮಾಡಿ. ಆಮೇಲೆ ಸಾಯಂಕಾಲ ಅಪ್ಲೋಡ್ ಮಾಡಿದೆ ನಾನು. ಸೊ ಯಾ, ಇಷ್ಟೆಲ್ಲ ಆಯ್ತು ನನ್ನ ರ್ಯಾಪ್ ಸಾಂಗ್. ಒಂದು ಸಾಂಗ್ ಮಾಡ್ಬೇಕಂದ್ರೆ 1 ವೀಕ್ದಾಗ ನಾನು ಟ್ರೈ ಮಾಡಿದೆ. ಈಗ ನನ್ನ ನೆಕ್ಸ್ಟ್ ರ್ಯಾಪ್ ಸಾಂಗ್ ದೀಪಾವಳಿಗೆ ನಾನು ನಮ್ಮ ಅಜ್ಜಿ ಮನೆಗೆ ಹೊಂಟೇನಿ. ಸೊ ನಾ ಆಫ್ಟರ್ 5 years ನನ್ನ ಕಸಿನ್ಸ್ ಜೊತೆ ನಾ ಎಲ್ಲರೂ ಕೂಡಿ ದಿವಾಲಿ ಮಾಡತ್ತೇವೆ. ಸೊ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಮೇಕ್ ಅ ರ್ಯಾಪ್ ಸಾಂಗ್. ನಾ ಬರ್ದೇನಿ ಸಾಂಗ್, ಬೀಟು ಮಾಡೀನಿ, ಫ್ಲೋ ಫೈನ್ ಮಾಡ್ಬೇಕು. ಮತ್ತು ಮನೆದಾಗ ಒಂದ ವಾರ ಇರ್ನಿ ಅಂಥೇಳಿ ಅಲ್ಲಿ ಫೋರ್ಸ್ ಮಾಡತ್ತಾರ, 1 ವಾರ ಇರ್ಬೇಕಂಥೇಳಿ. ಸೊ ಅದು ತಲೆ ಕೆಡಾತೈತೆ ನಂಗೆ ಭಾಳ, ಏನು ಮಾಡಲಿ ಅಂಥೇಳಿ ಗೊತ್ತಾಗತ್ತಿಲ್ಲ. ಆದಷ್ಟು ಬೇಗ ನನ್ನ ಸಾಂಗ್ ಅಪ್ಲೋಡ್ ಮಾಡ್ತೇನೆ ನೆಕ್ಸ್ಟ್ ಸಾಂಗ್. ಯಾ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ಇಷ್ಟೆಲ್ಲ ಸ್ಟ್ರಗಲ್ ಇರ್ತೈತಿ ಒಂದು ಸಾಂಗ್ ಮಾಡ್ಬೇಕಂದ್ರೆ.
ಒಬ್ಬರ ಪರ್ಸನ್ ಒಂದು ಸಾಂಗ್ ಮಾಡಬೇಕಂದ್ರೆ ಭಾಳ ಸ್ಟ್ರಗಲ್ ಇತ್ತು ಆವಾಗ. ಅದ್ರಾಗ ಮತ್ತು ನನ್ನ ಫ್ರೆಂಡ್ ಇಬ್ಬರು ಫ್ರೆಂಡ್ಸ್ ಶಿವಾನಿ ಮತ್ತು ಅಬಿದಾ ನನ್ನ ಸಾಂಗ್ದಾಗ ವಿಡಿಯೋ ಹಾಕಿ ಶೂಟ್ ಮಾಡಿದ್ದದಲ್ಲ. ಆಕಿಗೆ ಭಾಳ ಪೇಷನ್ಸ್ ಐತಿ. ಐ ರಿಯಲಿ ಲೈಕ್ ಆಕಿಗೆ ಲಿಟ್ರಲಿ ಭಾಳ ಪೇಷನ್ಸ್ ಐತೆ. ಐ ಥಿಂಕ್ ಸೊ she don't expect anything from me. She's supporting me like bro, she's supporting me bro. Ite friends sigodala and I'm really happy about her, Abida. And ಅಕ್ಕಿ ನನ್ನ ಜೊತೆ ಬಂದು ಆಕಿನ ಟೈಮ್ ಕೊಟ್ಟು ಆಕಿನ ನೆಕ್ಸ್ಟ್ ದಿನ ಎಕ್ಸಾಮ್ ಇದ್ದರೂ ಆಕಿ ನನ್ನ ಜೊತೆ ಬಂದು ಶೂಟ್ ಮುಗಿಸಿ ನಾ ಅಷ್ಟು ದೂರ ನನ್ನ ಜೊತೆ ಟ್ರಾವೆಲ್ ಮಾಡಿ ಮತ್ತು ಮನೆಗೆ ಹೋಗಿ ನಮ್ಮಿಬ್ರಿಗೆ ಎಲ್ಲಿ ತಿನ್ನೋಕ್ಕಾಗಿಲ್ಲ ಏನಿಲ್ಲ. ಹೋಗಿ ಬಂದು ಮತ್ತು ಇದಾಗೈತಿ ಪುರ್ಸತನೇ ಇಲ್ಲ ಇವ್ರಿಗೂ ಸ್ವಲ್ಪ ಏನು ಹೊರಗೆ ತಿಂದು ಏನೋ ಮಾಡಿ ಹೋಗ್ಬೇಕಂದ್ರೆ. ಐ ರಿಯಲಿ ಥ್ಯಾಂಕ್ ಯು ಸೋ ಮಚ್. ಆಕಿನ ಸಂಬಂಧ ನನ್ನ ಶೂಟ್ ಆಗಿದ್ದೆ, ಇಲ್ಲಾಂದ್ರೆ ನಂದು ಅಷ್ಟು ಚಲೋ ಕ್ಲಿಪ್ಸ್ ಬರ್ತಿದ್ದಿಲ್ಲ ಹೊರಗೆ ಹೋದಾಗ. ಸೆಲ್ಫ್ ಶೂಟ್ ಮಾಡೋಕ್ಕಾಗ್ತೈತಿ, ಬಟ್ ಅದು ಇನ್ನೂ ಭಾಳ ತ್ರಾಸ ಆಗ್ತೈತಿ. ಅದ್ರಾಗೂ ಮತ್ತು ಸಾಂಗ್ಸ್ ಎಲ್ಲ ಮಾಡ್ಬೇಕಂದ್ರೆ ಆ್ಯಂಗಲ್ಸ್ ಇಟ್ಟು ಮತ್ತು ಗೊತ್ತಾಗೋದಿಲ್ಲ, ಮೂಮೆಂಟ್ ಸಿಗೋದಿಲ್ಲ ರ್ಯಾಪ್ ಸಾಂಗ್ದಾಗ. ಸೊ ಇಷ್ಟೆಲ್ಲ ಇರ್ತಾವೆ. ಐ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಮೈ ಫ್ರೆಂಡ್. ಸೊ ಗೈಸ್, ನಂದು 18 ಆಗೋಸ್ಟಿಗೆ ನಂದು 1K ಸಬ್ಸ್ಕ್ರೈಬರ್ಸ್ ಟಾರ್ಗೆಟ್ ಐತಿ. ಸೊ ಐ ಹೋಪ್ ಯು ಆರ್ ಸಪೋರ್ಟ್ ಮೀ. ಇಲ್ಲಿ ಮಟ್ಟ ವಾಚ್ ಮಾಡಿರಂದ್ರೆ ವಿಡಿಯೋ, ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ. ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಆ್ಯಂಡ್ ಯಾ ಗೈಸ್, ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ವಾಚ್ ಮೈ ರ್ಯಾಪ್ ಸಾಂಗ್. ಅದು AXXA ಚಾನಲ್ದಾಗ ಐತಿ ನಂದು ನ್ಯೂ ರ್ಯಾಪ್ ಸಾಂಗ್. ಈಗ ಕನ್ನಡ ರ್ಯಾಪ್ ಸಾಂಗ್ ಅಪ್ಲೋಡ್ ಮಾಡಿದ್ದ. AXXA ಅಂತ ಹೇಳಿ ಸರ್ಚ್ ಮಾಡಿ ಯೂಟ್ಯೂಬ್ದಾಗ, ಅಲ್ಲಿ ನನ್ನ ಕನ್ನಡ ರ್ಯಾಪ್ ಸಾಂಗ್ ಸಿಗ್ತೈತಿ ನಿಮ್ಗೆ. ಶೇರ್ ಮತ್ತು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಆ್ಯಂಡ್ ಸಬ್ಸ್ಕ್ರೈಬ್ ಮೈ ದ್ಯಾಟ್ AXXA ಚಾನಲ್ ಆಲ್ಸೋ. ಹೋಪ್ ಯು ಆಲ್ ಲೈಕ್ ಮೈ ರ್ಯಾಪ್ ಸಾಂಗ್. And thank you for watching my video also guys. Have a nice day. Bye bye. Namaste.